ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀನಿವಾಸ್ ಐಎಎಸ್ ಅಕಾಡೆಮಿ. ಸೊ ಹೇಗಿದ್ರೆ ಎಲ್ಲರೂ, ಪ್ರಿಪ್ರೇಷನ್ ಎಲ್ಲರದ್ದು ಚೆನ್ನಾಗಿ ನಡೀತಾ ಇದೆನಾ? ರೈಟ್. ಸೊ ಇವಾಗ ನಾವು ಫ್ರೀ ಯೂಟ್ಯೂಬ್ ಸೀರೀಸನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ, ರೈಟಾ? ಸೊ ನಾವು ಆಲ್ರೆಡಿ ಎಷ್ಟು ಚಾಪ್ಟರ್ಸ್ ಮುಗಿದಿದೆ ಇವಾಗ? ಬ್ಲಡ್ ರಿಲೇಷನ್ ಮುಗಿದಿದೆ, ಸಿಲಾಗಿಸಮ್ ಆಗಿದೆ, ಅನಾಲಜಿ, ಕ್ಲಾಸಿಫಿಕೇಷನ್, ರೈಟ್? ಬಹಳಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಲೀಷನ್ ಆಫ್ ಸಿರೀಸನ್ನು ನೋಡೋಣ. ಈ ಟಾಪಿಕ್ ನಿಮಗೆ ಯಾವುದಾದ್ರು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. SSC GD ಆಗಲಿ, RRB NTPC, ರೈಟ್? ಇದರಲ್ಲಿರೋ ನಂಬರ್ ಸಿರೀಸ್, ಬ್ಯಾಂಕಿಂಗ್ ಎಕ್ಸಾಮ್, SSC ಎಕ್ಸಾಮ್ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ಹಾಗಿದ್ರೆ ಫಸ್ಟ್ ಕಂಪ್ಲೀಷನ್ ಆಫ್ ಸೀರೀಸ್ ಏನಿದೆ ಅದನ್ನು ನೋಡೋಣವಾ? ಯಾವ್ಯಾವ ಟೈಪ್ ಬರುತ್ತೆ ಇದರಲ್ಲಿ, ರೈಟ್? ಯಾವ ಟೈಪ್ ಬರುತ್ತೆ ಅದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ಕನ್ನು ನೋಡೋಣ, ರೈಟ್? ಸೊ ಫಸ್ಟ್ ಟೈಪ್ ನೋಡಬೇಕಾಗಿದ್ರೆ ಏನು, ನಂಬರ್ ಸೀರೀಸ್ ಅಂತ ಗೊತ್ತು, ರೈಟ್? ನಂಬರ್ ಸೀರೀಸ್. ಕಂಪ್ಲೀಷನ್ ಆಫ್ ಸೀರೀಸ್ ಅಂದರೆ ಆ ಸೀರೀಸನ್ನು ನೀವು ಕಂಪ್ಲೀಟ್ ಮಾಡಬೇಕಾ? ಫಾರ್ ಎಕ್ಸಾಂಪಲ್ 1 2 3 4 ಮುಂದೆ ಡ್ಯಾಶ್ ಕೊಟ್ಟಿದ್ರೆ ನೀವು ಏನಂತ ಬರೀತೀರಾ? 5 ಅಂತ ಬರೀತೀರಾ, ಬಿಕಾಸ್ ದೇ ಆರ್ ನ್ಯಾಚುರಲ್ ನಂಬರ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಗ್ಯಾಪ್ ನೋಡಿದರೆ 1 1 ಇದೆ, 1 ನೆಕ್ಸ್ಟ್ 2 3 4 5, ರೈಟ್? ಸೊ ಇವಾಗ 2 4 6, ರೈಟ್? 8 ಕೊಟ್ಟು ಮುಂದೆ ಡ್ಯಾಶ್ ಕೊಟ್ಟಿದ್ರೆ ಏನು ಬರೀತೀರಾ ನೀವು? 10, ರೈಟ್? ಯಾಕೆ 10 ಬರೀತೀರಾ? ದೀಸ್ ಆರ್ ದ ಮಲ್ಟಿಪಲ್ಸ್ ಆಫ್ 2 ಟೇಬಲ್ ಎಲ್ಲ ಬರುತ್ತಲ್ಲ, 2 2s 4, 2 3s 6, 2 4s 8, 2 5s 10 ಅಂತ ಬರೀತೀರಾ, ರೈಟ್? ಸೊ ಇದೇ ಏನಿದೆ ಕಂಪ್ಲೀಷನ್ ಆಫ್ ಸಿರೀಸ್, ರೈಟ್? ಸೊ ಮುಂದೆ ಡ್ಯಾಶ್ ಕೊಟ್ಟಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್, ರೈಟ್? ಸೊ ಆ ಸಿರೀಸಲ್ಲಿ ಏನು ಫಾಲೋ ಆಗ್ತಾ ಇದೆಯೋ ನಿಮ್ಮದು ವಾಟ್ ಆನ್ಸರ್ ಕೂಡ ಅದರಲ್ಲೇ ಬರಬೇಕು. ಫಾರ್ ಎಕ್ಸಾಂಪಲ್ 2 2 ಗ್ಯಾಪ್ ಇದೆ, ಹೀಗೂ ತೊಗೊಳ್ಬೋದಾ? ಇಲ್ಲೂ 10 ಬರುತ್ತೆ. ಆರ್ ಎಲ್ಸ್ 2 1s 2 2s 2 3s 2 4s 2 5s 10, ರೈಟ್? ಸೊ ಈ ಥರ ನೀವು ಸಿರೀಸನ್ನು ಕಂಪ್ಲೀಟ್ ಮಾಡಬೇಕು. ಆ ಸಿರೀಸಲ್ಲಿ ಫಸ್ಟ್ ಆಫ್ ಆಲು ನಂಬರ್ ಸಿರೀಸ್ ಇರುತ್ತೆ, ನೆಕ್ಸ್ಟ್ ಅಲ್ಫಾಬೆಟ್ ಸಿರೀಸ್, ಅಲ್ಫಾಬೆಟ್ ಸಿರೀಸ್, ರೈಟ್? ಸೊ ಥರ್ಡ್ ಬಂದುಬಿಟ್ಟು ನಿಮಗೆ ಫಿಗರನ್ನು ಕೊಟ್ಟಿರ್ತಾರೆ, ಫಿಗರ್ ಸಿರೀಸ್, ರೈಟ್? ಫಿಗರನ್ನು ಕೊಟ್ಟಿರ್ತಾರೆ. ಯಾವ ಥರ ಫಿಗರ್ ಅಂದರೆ ಸರ್ಕಲ್ ಕೊಟ್ಟಿರ್ಬೋದು, ರೈಟ್? ಟ್ರಯಾಂಗಲ್, ಅದರಲ್ಲಿ ಇವಾಗ ಪೆಂಟಾಗೋನು ನೆಕ್ಸ್ಟ್ ಸಿರೀಸಲ್ಲಿ ಏನಾಗಿದೆ ಅದರದ್ದು 7 ಟೈಮ್ಸ್ ಆಗಿದೆ, 7 ಆಗಿದೆ, ರೈಟ್? ಸೊ ಹೆಕ್ಸಾಗೋನ್, ರೈಟ್? ಇವಾಗ ಏನಿದೆ, ದಿಸ್ ಈಸ್ ಅ ಟ್ರಯಾಂಗಲ್, ನೆಕ್ಸ್ಟ್ ಸ್ಕ್ವೇರ್ ಆಗಿದೆ, ನೆಕ್ಸ್ಟ್ ವಿಲ್ ಬಿ ಅಬೌಟ್ ಪೆಂಟಾಗೋನ್ ಆಗಿದೆ, ಓಕೆ? ಪೆಂಟಾಗೋನ್ ಆಗಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬರೋದು ಏನಿರುತ್ತೆ? ವಾಟ್? ಹೆಕ್ಸಾಗೋನ್, ರೈಟ್? ಸೊ 8 6 ಇರುತ್ತೆ, ರೈಟ್? 6 ಸೈಡ್ಸ್ ಇರುತ್ತೆ. 3 ಆಗಿದೆ, ನೆಕ್ಸ್ಟ್ 4 ಆಯಿತು, ನೆಕ್ಸ್ಟ್ 5 ಸೈಡ್ಸ್ ಆಗಿದೆ, ಅಗೇನ್ ಇಲ್ಲಿ ಏನಾಗಿದೆ 6 ಸೈಡ್ಸ್ ಇದೆ, ರೈಟ್? ದಿಸ್ ಈಸ್ ಅ ಟೈಪ್ ಆಫ್ ಫಿಗರ್ ಸೀರೀಸಲ್ಲಿ ಈ ಥರ ಕೊಟ್ಟಿರ್ತಾರೆ. ಬೇರೆ ಬೇರೆ ಕ್ವಶನ್ಸನ್ನು ಅದನ್ನು ನಾವು ಕೂಡ ನೋಡೋಣ, ರೈಟ್? ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಂಬರ್ ಸೀರೀಸ್, ರೈಟ್? ಸೊ ಪಾಯಿಂಟ್ಸಲ್ಲೆಲ್ಲ ನೀವು ಕಲ್ತಿರ್ಬೋದು ನಂಬರ್ ಸೀರೀಸ್ ಹೇಗಿರುತ್ತೆ. ಸೊ ಬೇಸ್ಡ್ ಆನ್ ವಾಟ್ ನಂಬರ್ ಸೀರೀಸ್, ಫಸ್ಟ್ ಆಫ್ ಆಲು ನೀವು ಯಾವಾಗಲೂ ನಿಮಗೆ ನಂಬರ್ ಸೀರೀಸ್ ಕೊಟ್ಟದಾಗ ಫಸ್ಟ್ ಚೆಕ್ ದ ಡಿಫ್ರೆನ್ಸ್, ರೈಟ್? ಫಸ್ಟ್ ಚೆಕ್ ದ ಡಿಫ್ರೆನ್ಸ್. ಇದು 90%. ಸೊ 90% ಟೈಮ್ ಏನಾಗುತ್ತೆ ನಿಮಗೆ ಇದೇ ಥರದಲ್ಲಿ ಡಿಫ್ರೆನ್ಸನ್ನು ಕೊಟ್ಟಿರ್ತಾರೆ. ಆ ಡಿಫ್ರೆನ್ಸ್ ಫಸ್ಟ್ ಡಿಫ್ರೆನ್ಸ್ ಕೂಡ ಆಗ್ಬೋದು, ಡಬಲ್ ಡಿಫ್ರೆನ್ಸ್ ಕೂಡ ಆಗ್ಬೋದು, ರೈಟ್? ಡಬಲ್ ಡಿಫ್ರೆನ್ಸ್ ಅಂದರೆ ಏನಿರುತ್ತೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ 2 4 6 ಇದೆ, ಇದರಲ್ಲಿ ಇವಾಗ 2 ಅಗೇನ್ 2 ಇದೆ, ಡಬಲ್ ಅಂದರೆ ಇವೆರಡರ ನಡು ಎಷ್ಟು 0 ಇದೆ. ಈ ಥರ ಇದನ್ನು ಡಬಲ್ ಡಿಫ್ರೆನ್ಸ್ ಅಂತ ಕರಿತೀವಿ, ರೈಟ್? ಇಲ್ಲ ಅಂದರೆ ಡಿಫ್ರೆನ್ಸ್ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಎಡಿಷನ್ ಇರ್ಬೋದಾ? ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಮೀನ್ಸ್ ವಾಟ್? ಡಿಫ್ರೆನ್ಸ್ ಓನ್ಲಿ, ರೈಟ್? ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ, ಡಿವಿಷನ್ ಆಗ್ತಾ ಇರುತ್ತೆ, ರೈಟ್? ಇಲ್ಲ ಅಂದರೆ ಸ್ಕ್ವೇರ್ಸ್ ಇದ್ದಿರುತ್ತೆ, ರೈಟ್? ಪ್ರೈಮ್ ನಂಬರ್ಸ್ ಇರುತ್ತೆ, ಸ್ಕ್ವೇರ್ಸ್, ಪ್ರೈಮ್ ನಂಬರ್ಸ್. ಆರ್ಸ್ ಸ್ಕ್ವೇರಲ್ಲಿ +1 ಮಾಡಿರ್ಬೋದು, +1 ಆರ್ -1, +2 ಆರ್ -2, ಈ ಥರ ಮಾಡಿರ್ತಾರೆ, +3 ಆರ್ -3. ನೆಕ್ಸ್ಟ್
ಪ್ರೈಮ್ ನಂಬರಲ್ಲಿ ಕೂಡ, ರೈಟ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನಲ್ಲಿ, ಡಿವಿಷನಲ್ಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗ್ತಾ ಇರುತ್ತೆ, ರೈಟ್. ಆರ್ ಎಲ್ಸ್ ಆಲ್ಟರ್ನೇಟ್ ಅಂತಂದರೆ ಒಂದು ಸಲ ಏನಾಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ 1 ಇಂಟು 2, ಅಗೇನ್ ಇಲ್ಲಿ +3 ಆಗಿರ್ಬೋದು, ಈ ಥರ, ರೈಟ್. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಅಡಿಷನ್ ಈ ಥರ ವಾಟ್ ಅಲ್ಟರ್ನೇಟಿವ್ ಆಗಿ ಕೂಡ ಕೊಡ್ಬೋದು, ರೈಟ್. ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಈ ಥರ ಅಲ್ಟರ್ನೇಟಿವ್ ಕೂಡ ಕೊಟ್ಟಿರ್ತಾರೆ. ಎರಡು ಕಂಬೈನ್ ಆಗಿ ಕೂಡ ಕೊಟ್ಟಿರ್ಬೋದು, ಆ್ಯಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ರೈಟ್. ಆರ್ ಎಲ್ಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಮೈನಸ್ ಮಾಡಿದ್ದಾರೆ, ಸಬ್ಟ್ರಾಕ್ಷನ್. ಈ ಥರ ಕಂಬೈನ್ ಆಗಿ ಕೂಡ ನಿಮಗೆ ಕೊಟ್ಟಿರ್ಬೋದು, ರೈಟ್. ಅದೇ ಥರ ಯಾವುದಾದ್ರು ಬರುತ್ತೆ ಅದನ್ನು ನಾವು ಕ್ವಶನ್ ಮುಖಾಂತರ ನೋಡೋಣ. ನಿಮಗೆ ಕ್ವಶನ್ ನೋಡ್ತಾ ಹೋದಂಗೆ ಏನಾಗುತ್ತೆ, ಈಸಿ ಅನಿಸುತ್ತೆ, ರೈಟ್. ಸೊ ಕ್ವಶನ್ ನೋಡಿದರೆ ನಿಮಗೆ ಈಸಿ ಅನಿಸುತ್ತೆ. ಸೊ ದೇ ಆರ್ ದ ಈಸಿ, ವೆರಿ ಈಸಿ, ರೈಟ್. ಇದರಲ್ಲಿ ಏನು ಚೆಕ್ ಮಾಡೋದು, 90% ನೀವು ಯಾವಾಗಲೂ ಚೆಕ್ ಮಾಡಿ ಡಿಫ್ರೆನ್ಸ್ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಅಂದರೆ ಡಿಫ್ರೆನ್ಸೇ ಬಂದಿರುತ್ತೆ. ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆನಾ, ಡಿವಿಷನ್ ಆಗ್ತಾ ಇದೆನಾ, ರೈಟ್. ಸ್ಕ್ವೇರ್ಸ್ ಇದೆನಾ, ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ಕೂಡ, ಇಲ್ಲಿ ಕ್ಯೂಬ್ ಕೂಡ ಬಂದಿರುತ್ತೆ, ರೈಟ್. ಕ್ಯೂಬ್ಸ್ ಕೂಡ ಗೊತ್ತಿರಬೇಕು ನಿಮಗೆ, ರೈಟ್. ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ ಆ್ಯಂಡ್ ಪ್ರೈಮ್ ನಂಬರ್ಸ್ ಮೇಲೂ ಡಿಪೆಂಡ್ ಇರುತ್ತೆ, ರೈಟ್. ಸೊ ಅಡಿಷನ್ ಅಂತ ಯಾವಾಗ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತಾ, ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಇವಾಗ ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1ಇಂದ ಸ್ಟಾರ್ಟ್ ಮಾಡಿದರೆ 1 2 3 4 ನೆಕ್ಸ್ಟ್, ರೈಟ್. ಇಲ್ಲೇನಾಗ್ತಾ ಇದೆ, ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಿದ್ರೆ ಇಲ್ಲಿ ಅಡಿಷನ್ ಆಗ್ತಾ ಇದೆನಾ, ಆ್ಯಡ್ ಆಗ್ತಾ ಇದೆ. ಆರ್ ಎಲ್ಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ 6, ಆರ್ ಎಲ್ಸ್ ವೇಟ್. ಸೊ 2 ವಾಟ್ ಮಲ್ಟಿಪ್ಲಿಕೇಶನ್ ಅಲ್ವಾ, ಇದನ್ನು ತಗೋಣ. ಸೊ 2 2s 4 2s 8 2s 16. ಸೊ ಇಲ್ಲೇನಾಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ ಅಂದರೆ ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆನಾ. 2 4 8 10 ಇನ್ಕ್ರೀಸೇ ಆಗ್ತಾ ಇದೆ, ಅಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ ಸಿರೀಸ್ ಇನ್ಕ್ರೀಸ್ ಆಗುತ್ತೋ ಅದರಲ್ಲಿ ಅಡಿಷನ್ ಇರುತ್ತೆ, ಆರ್ ಎಲ್ಸ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ. ಸಿರೀಸ್ ಒಂದು ವೇಳೆ ಡಿಕ್ರೀಸ್ ಆಗ್ತಾ ಇದ್ದರೆ, ಸಿರೀಸ್ ಒಂದು ವೇಳೆ ಅಂದರೆ 16 ಇತ್ತು, 16 ಆಗಿ ನೆಕ್ಸ್ಟ್ 14 ನೆಕ್ಸ್ಟ್ 12 ಈ ಥರ ಬಂದಿದ್ರೆ ಇಲ್ಲಿ ಮೈನಸ್ ಆಗಿರುತ್ತೆ, ರೈಟ್. ಸಬ್ಟ್ರಾಕ್ಷನ್ ಆಗಿರುತ್ತೆ, ಆರ್ ಎಲ್ಸ್ ವಾಟ್ ಡಿವಿಷನ್, ಸಬ್ಟ್ರಾಕ್ಷನ್ ಆರ್ ಡಿವಿಷನ್. ಸೊ ಸಿರೀಸ್ ಆಲ್ವೇಸ್ ಇನ್ಕ್ರೀಸಲ್ಲಿ ಆಗ್ತಾ ಇದ್ದರೆ ಸೊ ಅದೇನಿರುತ್ತೆ, ಮಲ್ಟಿಪ್ಲಿಕೇಶನ್ ಆರ್ ಎಲ್ಸ್ ಅಡಿಷನ್. ಸೊ ಸಿರೀಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ 16 ಇದೆ, ರೈಟ್. ಸೊ ಇವಾಗ ಸಿರೀಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ನೀವು ಡಿಫ್ರೆನ್ಸ್ ಕೂಡ ತಗೊಳ್ಬೋದು ಆ್ಯಂಡ್ ವಾಟ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2 2 6 18. ಸೊ ನೋಡಿ 2 to 6 ಏನಿದೆ, 4 ಗ್ಯಾಪ್ ಇದೆ. 18 to 16 ಏನಿದೆ, 12 ಗ್ಯಾಪ್ ಇದೆ, ರೈಟ್. ಸೊ ಇದು ಇವಾಗ ಸಿರೀಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. 2ಇಂದ ಡೈರೆಕ್ಟ್ 18 ಬಂತು, ಆವಾಗ ಮಲ್ಟಿಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್. ಸೊ 2 3s 6 3s. ಸೊ ನಮಗೆ ಏನು ಬರುತ್ತೆ, 18 3s 54 ಬಂದಿರುತ್ತೆ. ಸಿರೀಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನನ್ನು ಚೆಕ್ ಮಾಡಿ. ಡಿಫ್ರೆನ್ಸ್ ಕೂಡ ಇದ್ದಿರುತ್ತೆ. ಡಿಫ್ರೆನ್ಸ್ ಅಂದರೆ ಅದೇ ಏನು ಅಡಿಷನ್ ಆಗ್ತಾ ಇದೆ, ರೈಟ್. ಕಡಿಮೆ ಆಗ್ತಾ ಇದ್ದರೆ ಸಿರೀಸಲ್ಲಿ ಡಿಕ್ರೀಸ್ ಆಗ್ತಾ ಇದ್ದರೆ ಆವಾಗ ಸಬ್ಟ್ರಾಕ್ಷನ್ ಆರ್ ಡಿವಿಷನ್ ಇರುತ್ತೆ, ರೈಟ್. ನೆಕ್ಸ್ಟ್ ಇವಾಗ ನಾವು ಕ್ವಶನ್ಗೆ ಹೋಗೋಣ. ಹಾಗಿದ್ರೆ ಕ್ವಶನ್ಸ್ ಯಾವ ಥರ ಇದೆ ಅದನ್ನು ನೋಡ್ಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ಕಂಪ್ಲೀಟ್ ದ ಫಾಲೋವಿಂಗ್ ನಂಬರ್ ಸಿರೀಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆಪ್ಷನ್ 1 8 27 64, ರೈಟ್. ಡ್ಯಾಶ್ ಅಗೇನ್ 343 ಅಂತ ಕೊಟ್ಟಿದ್ದಾರೆ. 1 8 27 64 343. ಸಾರಿ, 1 ನಿಮಿಷ, 2 ಗ್ಯಾಪ್ಸ್ ಇದೆ, ರೈಟ್. 343 ಅಗೇನ್ ಇಲ್ಲಿ 729 ಅಂತ. ಇಲ್ಲಿ ನಿಮ್ಗೆ ಏನು ನೋಡಿದರೆ ಏನು ಕಾಣಿಸ್ತಾ ಇದೆ, 1 8 27 64 ಡ್ಯಾಶ್ ಅಂತ. 1 ಈಸ್ ವಾಟ್, 1 ಅಂತ ಹೋಗ್ಬೇಡಿ. 8 ಏನು ಕಾಣಿಸ್ತಾ ಇದೆ, 8 27. ದಿಸ್ ಈಸ್ ಅ 2 ಕ್ಯೂಬ್, ದಿಸ್ ಈಸ್ ಅ 3 ಕ್ಯೂಬ್, ದಿಸ್ ಈಸ್ 4 ಕ್ಯೂಬ್,
ಏನಿದೆ 1 ಕ್ಯೂಬ್ ಅಂದರೆ ಏನು ಮಾಡಿದ್ದಾರೆ ಕ್ಯೂಬ್ಸನ್ನು ಬರೆದಿದ್ದಾರೆ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ ಏನಿದೆ 125 6 ಕ್ಯೂಬ್ ಏನಿದೆ 216 ರೈಟ್ 7 ಕ್ಯೂಬ್ ಇಲ್ಲಿದೆ 8 ಕ್ಯೂಬ್ ಏನಿದೆ ದಿಸ್ ಈಸ್ ವಾಟ್ 729 8 ಕ್ಯೂಬ್ ಈಸ್ 512 ಇದೆ. ಸೊ ಹಾಗಿದ್ರೆ ನಮ್ಮ ಆನ್ಸರ್ ಏನಿರುತ್ತೆ 125 216 ಆ್ಯಂಡ್ 512. ಸೊ ಸಿ ಆಪ್ಷನಲ್ಲಿದೆ ನೋಡಿ 125 216 ಆ್ಯಂಡ್ 512. ಸೊ ಸಿರೀಸ್ ಯಾವ ಥರ ಆಗ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ರೈಟ್. ಸೊ ಹೇಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಡೈರೆಕ್ಟ್ ಏನು ಕೊಟ್ಟಿದ್ದಾರೆ ಕ್ಯೂಬ್ಸನ್ನು ಕೊಟ್ಟಿದ್ದಾರೆ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ ನೆಕ್ಸ್ಟ್ ಬರೋದು 5 ಕ್ಯೂಬ್ ಆ್ಯಂಡ್ 6 ಕ್ಯೂಬ್ 7 8 ಈ ಥರ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ರೈಟ್. ಈಸಿ ಇದೆ ಅಲ್ವಾ. ನೆಕ್ಸ್ಟ್ ಕ್ವಶನ್. ಸೊ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ 3 2 8 7 13 12 ಇಲ್ಲೂ ಕೂಡ ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಅಲ್ಲಿ ಮಿಡಲಲ್ಲಿ ಏನಾಗಿತ್ತು ಡಿಕ್ರೀಸ್ ಆಗಿದೆ ರೈಟ್. ಓಕೆ ಸೊ ಇವಾಗ ನೋಡಿ ಇಲ್ಲೂ ಕೂಡ ಡಿಕ್ರೀಸ್ ಆಗಿ ನಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದರೆ ಏನಾಗಿದೆ ಒಂದು ಸಲ ಡಿಕ್ರೀಸು ಕೂಡ ಆಗಿದೆ ಇನ್ಕ್ರೀಸ್ ಕೂಡ ಆಗಿದೆ ಒಂದು ಸಲ ಡಿಕ್ರೀಸು ಇನ್ಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ಆಲ್ವೇಸ್ ಫಸ್ಟ್ ಟೇಕ್ ದ ಡಿಫ್ರೆನ್ಸಿಂದ ನಿಮ್ಮದು 90% ಕ್ವಶನ್ಸ್ ಸಾಲ್ವ್ ಆಗುತ್ತೆ ರೈಟ್. ಸೊ 3 - 2 -1 ಆಗಿದೆ ಇಲ್ಲಿ ಇಲ್ಲಂತೂ ಬಿಡಿ. ನೆಕ್ಸ್ಟ್ ಇಲ್ಲೂ ಕೂಡ -1 ಆಗಿದೆ ಇಲ್ಲೂ ಕೂಡ -1 ಆಗಿದೆ ಬಟ್ ಇಲ್ಲಿ ಏನಾಗಿರ್ಬೋದು ಇಲ್ಲೆಷ್ಟಾಗಿದೆ ರೈಟ್ 2 4s 8 ಬಟ್ ಇಲ್ಲೂ ಕೂಡ 7 3 13 ಅಂತ ಬಟ್ 8 ಇಲ್ಲೆಷ್ಟು ಡಿಫ್ರೆನ್ಸ್ ಇದೆ +6 ಆಗ್ತಾ ಇದೆ +x ಮಾಡಿದ್ದಾರೆ. ಸೊ ಇಲ್ಲೂ ಕೂಡ +x ಮಾಡಿದರೆ 13 ಬರುತ್ತಾ ಎಸ್. ಸೊ ಯಾವ ಥರ ಫಾಲೋ ಆಗ್ತಾ ಇದೆ ಸಿರೀಸ್ ಒಂದು ಸಲ -1 +6 -1 +6 -1 +6. ಸೊ ಹಾಗಿದ್ರೆ ನಮ್ದೇನು ಬರಬೇಕು ನೆಕ್ಸ್ಟು +6 ಬರುತ್ತೆ ಬಿಕಾಸ್ ಸಿರೀಸ್ ಫಾಲೋ ಆಗ್ತಾ ಇರೋದು -1 +6. ಸೊ +6 ಮಾಡಿದರೆ ಏನು ಬರುತ್ತೆ ಆನ್ಸರು ದಟ್ ಈಸ್ 18 ಆಪ್ಷನ್ ಸಿ ರೈಟ್. ಸೊ ಫಸ್ಟ್ ಏನು ಬರುತ್ತೆ ಆಪ್ಷನ್ ದಟ್ ಈಸ್ ಆಪ್ಷನ್ ಸಿ 18 ಬರುತ್ತೆ. ಏನಾಗ್ತಾ ಇದೆ ಒಂದು ಸಲ ಮೈನಸ್ ಆಗ್ತಾ ಇದೆ ಅಗೇನ್ ಒಂದು ಸಲ ಪ್ಲಸ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಿದೆ ಟ್ರೈ ಮಾಡಿ. ನೆಕ್ಸ್ಟ್ 9 11 15 17 21 ಆ್ಯಂಡ್ 23 ನೋಡಿ ಜಾಸ್ತಿ ಕೂಡ ಇನ್ಕ್ರೀಸ್ ಆಗಿಲ್ಲ ಅಂತಂದರೆ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ ರೈಟ್. ಸೊ ಸ್ವಲ್ಪ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಸೊ ಏನಿದೆ ಕ್ವಶನ್ 9 11 15 17 21 ಆ್ಯಂಡ್ 23. ಸೊ 9 ಆ್ಯಂಡ್ 11 9 to 11 ಎಷ್ಟು ಗ್ಯಾಪ್ ಇದೆ 2 ಗ್ಯಾಪ್ ಇದೆ. 15 to 11 4 ಗ್ಯಾಪ್ ಇದೆ ಆಲ್ವೇಸ್ ಚೆಕ್ ದ ಡಿಫ್ರೆನ್ಸ್ ಅಲ್ವಾ. ಸೊ 17 to 15 2 ಗ್ಯಾಪ್ ಇದೆ ಇಲ್ಲಿ ಅಗೇನ್ 4 ಗ್ಯಾಪ್ ಇದೆ ಅಗೇನ್ ಇಲ್ಲಿ 2 ಗ್ಯಾಪ್ ಇದೆ. ಹಾಗಿರೋ ಮುಂದಿರೋ ಬರೋದು ಏನು ಬರುತ್ತೆ ನಂಬರು. ಸೊ 2 ಗ್ಯಾಪ್ ಅಂದರೆ +2 ಆಗ್ತಾ ಇದೆ ಇಲ್ಲೂ +4 +2 +4 +2 ಪ್ಲಸ್ ಮೈನಸ್ ಯಾವುದಾಗ್ತಾ ಇದೆ ಅದನ್ನು ಕೂಡ ಚೆಕ್ ಮಾಡಬೇಕು ರೈಟ್. +2 +4 +2 +4 ಹಾಗಿದ್ರೆ ಇಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ದಟ್ ಈಸ್ +4 ಆಗುತ್ತೆ ಬಿಕಾಸ್ ಇಲ್ಲಿ ಸಿರೀಸ್ ನೋಡಿ +2 +4 +2 +4. ಸೊ +4 ಮಾಡಿದರೆ ಏನು ಆನ್ಸರ್ ಬರುತ್ತೆ 27. ಇಟ್ ಈಸ್ ಇನ್ ಆಪ್ಷನ್ ಸಿ ಅಲ್ಲಿ ಇದೆ ರೈಟ್. ಸೊ 27 ಇದೆ. ದೀಸ್ ಆರ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಪ್ರೀವಿಯಸ್ ಇಯರಲ್ಲಿ ನಿಮಗೆ ಕೊಟ್ಟಿದ್ದಾರೆ RRB ಗ್ರೂಪ್ ಡಿ ಆಗಲಿ ರೈಟ್ NTPC ಎಕ್ಸಾಮಲ್ಲಿ ಅದೆಲ್ಲ ಕೊಟ್ಟಿದ್ದಾರೆ ಸಿರೀಸನ್ನು. ನೆಕ್ಸ್ಟ್ ಕ್ವಶನ್. ಸೊ ನೋಡಿ ಇನ್ನೊಂದು ನಂಬರ್ ಸಿರೀಸ್ ಅಂತ ಬಂದಿದ್ರೆ ಅದರಲ್ಲಿ ಇನ್ನೊಂದಿರುತ್ತೆ ಒಂದು ಕಂಪ್ಲೀಷನ್ ಆಫ್ ಸಿರೀಸ್ ಮಾಡಬೇಕು ಇನ್ನೊಂದು ರಾಂಗ್ ನಂಬರನ್ನು ನೀವು ಫೈಂಡ್ ಮಾಡಬೇಕು. ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ 1 2 3 4 ಇಲ್ಲಿ 6 ರೈಟ್. ಸೊ 6 7 ಅಂತ ಬರ್ತಿದ್ದೀನಿ ಇದರಲ್ಲಿ ರಾಂಗ್ ನಂಬರ್ ಯಾವುದಾಗಿರುತ್ತೆ 6 ಆಗುತ್ತಾ. ಯಾಕೆ 6 ಆಗುತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸೀರೀಸ್ ಫಾಲೋ ಆಗಬೇಕು ರೈಟ್. 1 ಜಾಸ್ತಿ ಆಗುತ್ತೆ ಇಲ್ಲಿ ಕೂಡ 1 ಜಾಸ್ತಿ ಆಗಬೇಕು ಬಟ್ ಇಲ್ಲಿ ಏನಾಗಿದೆ 2 ಜಾಸ್ತಿ ಆಗಿದೆ. ದಿಸ್ ಮೀನ್ಸ್ ಇಲ್ಲಿ 5 ಇರಬೇಕು ಬಟ್ ಅಲ್ಲಿರೋದು 6. ದಿಸ್ ಈಸ್ ಅ ರಾಂಗ್ ನಂಬರ್ ರೈಟ್. ದಿಸ್ ಈಸ್ ಅ ರಾಂಗ್ ನಂಬರ್. ಈ ಥರ ರಾಂಗ್ ನಂಬರ್ ಸೀರೀಸಲ್ಲಿ ನಾವು ಫೈಂಡ್ ಮಾಡಬೇಕು. ಓಕೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ರೆ ಫಾರ್ ವಾಟ್
ಓಕೆ, ಇದು ಅಂದ್ಕೊಳ್ಳಿ. ಏನಿದೆ 1 4 9 16 27 36. 1 ನೋಡಿದರೆ ಏನಿದೆ, 1 ಈಸ್ ವಾಟ್, 1 ಸ್ಕ್ವೇರ್ ಬಿಡಿ, ಇದು 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್. ಇಲ್ಲಿ ಬರಬೇಕಾಗಿರೋದು 5 ಸ್ಕ್ವೇರ್ ಬರಬೇಕಾ, ಬಟ್ ಇಲ್ಲೇನಿದೆ 3 ಕ್ಯೂಬ್ ಇದೆ, ದಟ್ ಈಸ್ 27. ಸೊ ಅದಕ್ಕೋಸ್ಕರ ದಟ್ ಈಸ್ ಅ ರಾಂಗ್ ನಂಬರ್. ದಿಸ್ ಈಸ್ ಅ ರಾಂಗ್ ನಂಬರ್ ಸೀರೀಸ್. ಈ ಥರ ನೀವು ರಾಂಗ್ ನಂಬರ್ ಸೀರೀಸನ್ನು ಫೈಂಡ್ ಮಾಡಬೇಕು. ಯಾವುದು ಅದ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇಲ್ಲ, ದಟ್ ಈಸ್ ಯುವರ್ ರಾಂಗ್ ನಂಬರ್, ರೈಟ್. ಸೊ ಇವಾಗ ನೋಡಿ ಏನಿದೆ ಕ್ವಶನು, 1 8 27 125 342 1 3 3 1 ಅಂತ. ಸೊ ನಿಮಗೆ ಈ ಥರ ಕ್ವಶನ್ ಬಂದಾಗ ಕ್ಯೂಬ್ಸ್ ಆ್ಯಂಡ್ ಸ್ಕ್ವೇರ್ಸು ಆಲ್ವೇಸ್ ನೆನಪಿರಬೇಕು, ರೈಟ್. ಸೊ 1 ದಿಸ್ ಇಸ್ 1 ಅಂತೂ ಬಿಡಿ, 8 ಏನಿದೆ 2 ಕ್ಯೂಬ್, ಸೊ 1 ಕ್ಯೂಬ್ ಅಂದ್ಕೊಳ್ಳೋಣ, ರೈಟ್. 27 3 ಕ್ಯೂಬ್, 125 5 ಕ್ಯೂಬ್. ನೆಕ್ಸ್ಟ್ ಬರಬೇಕಾಗಿರೋದು, ರೈಟ್, ಇಲ್ಲಿ 11 ಕ್ಯೂಬ್ ಬಂದಿರುತ್ತೆ, ಇಲ್ಲಿ 340. ಉಳಿದಿರೋದೆಲ್ಲ ಕ್ಯೂಬ್ಸ್ ಇದೆ, ಬಟ್ ದಿಸ್ ಈಸ್ ಅ ಕ್ಯೂಬ್ ಇಲ್ಲ. 343 ಇದ್ದರೆ ಅದು ಏನಾಗ್ತಾಯಿತ್ತು, 7 ಕ್ಯೂಬ್ ಆಗ್ತಾಯಿತ್ತು, ಬಟ್ ಇದೇನಿದೆ 342 ಇದೆ. ಸೊ ಆಗತ್ತಾ ಅದು, ರೈಟ್, ಇದು ರಾಂಗ್ ಆಗುತ್ತೆ. ಯಾವುದು 342, ಬಟ್ ಅಲ್ಲಿ ರಾಂಗ್ ನಂಬರ್ ಯಾವುದಿದೆ ಅಂತ ಕೇಳಿದ್ದಾರೆ. ಯಾವುದು ರಾಂಗ್ ನಂಬರ್ ಇದೆ, 342. ಸೊ ಹಾಗಿದ್ರೆ ಅದನ್ನು ಕರೆಕ್ಟ್ ಮಾಡಿ ಬರೆದಿದ್ರೆ ನಮ್ಮ ಆನ್ಸರ್ ಏನು ಬಂದಿರುತ್ತೆ, 343, ರೈಟ್. ನಮ್ಮ ಆನ್ಸರ್ ಏನು ಬಂದಿರುತ್ತೆ, ಕರೆಕ್ಟ್ ಮಾಡಿ ಬರೆದಿದ್ರೆ 343 ಬಂದಿರುತ್ತೆ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮಿಸ್ಸಿಂಗ್ ನಂಬರ್ ಫ್ರಮ್ ದ ಗಿವನ್ ಸೀರೀಸ್. ಇದರಲ್ಲೂ ಮಿಸ್ಸಿಂಗ್ ನಂಬರನ್ನು ಕೊಟ್ಟಿದ್ದಾರೆ, ರೈಟ್. 320 290 ಆ್ಯಂಡ್ 260. ನೆಕ್ಸ್ಟ್, ಸೊ ಏನು ಬರುತ್ತೆ ಹಾಗಿದ್ರೆ, ಆಲ್ವೇಸ್ ಏನು ಹೇಳಿದ್ದೆ ನಾನು, ಡಿಫ್ರೆನ್ಸನ್ನು ಚೆಕ್ ಮಾಡಿ, ರೈಟ್. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ, 30 ಡಿಫ್ರೆನ್ಸ್. ಇಯರ್ ಆಲ್ಸೋ 30 ಡಿಫ್ರೆನ್ಸಾ, ಏನಾಗ್ತಾ ಇದೆ, -30 ಆಗ್ತಾ ಇದೆ, ಬಿಕಾಸ್ ಸಿರೀಸ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಹಾಗಿದ್ರೆ 260ಯಲ್ಲಿ -30 ಮಾಡಿದರೆ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ, 230, ರೈಟ್. ಯುವರ್ ಆನ್ಸರ್ ವಿಲ್ ಬಿ 230. ಎಷ್ಟು ಡಿಕ್ರೀಸ್ ಆಗ್ತಾ ಇದೆ, 30 ಡಿಕ್ರೀಸ್ ಆಗ್ತಾ ಇದೆ, ರೈಟ್. ನೋಡಿ 320 -30 ಮಾಡಿದರೆ 290, 290 -30 ಮಾಡಿದರೆ 260, ರೈಟ್. 260 ಮೈನಸ್ ಕೂಡ ನಾವು ಏನು ಮಾಡಬೇಕು, 30 ಮಾಡಬೇಕು. ಆವಾಗ ಆನ್ಸರ್ ಏನು ಬರುತ್ತೆ, 230, ವಿಚ್ ಈಸ್ ಆಪ್ಷನ್, ದಟ್ ಈಸ್ ಅ ಬಿ ಆಪ್ಷನ್, 230. ನೆಕ್ಸ್ಟ್ ಇದನ್ನು ಟ್ರೈ ಮಾಡಿ, 12 23 45 78 ಅಂತ ಏನು ಬರುತ್ತೆ. ಫಸ್ಟ್ ಯಾವಾಗೋ ನಂಬರ್ ಸೀರೀಸ್ ಮಾಡುವಾಗ ಫಸ್ಟ್ ಒಂದು ಸಲ ಡಿಫ್ರೆನ್ಸನ್ನು ಚೆಕ್ ಮಾಡಿ ಆಮೇಲೆ ಮಲ್ಟಿಪ್ಲಿಕೇಶನ್ಗೆ ಹೋಗಿ, ಓಕೆ. ಸೊ ಇಲ್ಲಿ ಕೂಡ ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅಡಿಷನ್ ಆಗಿರ್ಬೋದು, ಆರ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ. ಸೊ 12 to 23 ನಾವು ಫಸ್ಟ್ ಡಿಫ್ರೆನ್ಸ್ ಚೆಕ್ ಮಾಡಿದರೆ ಎಷ್ಟಿದೆ, 11 ಇದೆ. ಇಲ್ಲೆಷ್ಟಿದೆ ಡಿಫ್ರೆನ್ಸು, 22 ಇದೆ. ಇಲ್ಲಿ 33 ಇದೆ. ನೋಡಿ ಏನಿದೆ ಇದು, 11 22 33. ಹಾಗೆ ಮುಂದೆ ಏನು ಬರಬೇಕು, 44, ಬಿಕಾಸ್ ದೀಸ್ ಆರ್ ದ 11 ಮಲ್ಟಿಪಲ್ಸ್. 11 1s 11 2s 11 3s ಆ್ಯಂಡ್ 11 4s 44 ಬರುತ್ತೆ ಅಲ್ವಾ, ರೈಟ್. ದೀಸ್ ಆರ್ ದ 11 ಮಲ್ಟಿಪಲ್ಸ್. ಸೊ ಹಾಗಿದ್ರೆ 78 + 44 ಮಾಡಿದರೆ ಎಷ್ಟು ಬರುತ್ತೆ, ರೈಟ್. ಸೊ ಲಾಸ್ಟಲ್ಲಿ 2, ದಟ್ ಈಸ್ 122 ಬರುತ್ತೆ. ಸೊ ಎಲ್ಲ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, ಸಾರಿ, 78 + 44 ಆ್ಯಡ್ ಮಾಡಿದರೆ 122 ಬರುತ್ತೆ. ದಟ್ ಈಸ್ ಅ ಆಪ್ಷನ್ ಸಿ, ರೈಟ್. ಇಲ್ಲೇನಾಗ್ತಾ ಇದೆ, ವಾಟ್ ಡಿಫ್ರೆನ್ಸ್, ರೈಟ್. ಎಷ್ಟು ಡಿಫ್ರೆನ್ಸ್, 11 22 33 ಆ್ಯಂಡ್ 44 ಅಂದರೆ ದೇ ಆರ್ ದ ಮಲ್ಟಿಪಲ್ಸ್ ಆಫ್ 11 ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್, 45 54 65 ಆ್ಯಂಡ್ 78. ಸೊ 45 to 54. ಸೊ ಆಲ್ವೇಸ್ ಏನು ಮಾಡಿ, ಚೆಕ್ ದ ಗ್ಯಾಪ್. ಇಲ್ಲಿ ಚೆಕ್ ಮಾಡಿದರೆ ಗ್ಯಾಪ್ ಎಷ್ಟು ಬರುತ್ತೆ, 11, ರೈಟ್. ನೆಕ್ಸ್ಟ್ ಇಲ್ಲಿ 9, ಇಲ್ಲಿ ಚೆಕ್ ಮಾಡಿದರೆ ಎಷ್ಟಿದೆ, ದಟ್ ಈಸ್ ವಾಟ್ 13,
13 ಇದೆನಾ 9 11 13. ಸೊ ಮುಂದೆ ಬೇಕಾಗಿರೋ ನಂಬರ್ ಯಾವುದನ್ನು ನಾವು ಆ್ಯಡ್ ಮಾಡಬೇಕು? 45 to 54 ಡಿಫ್ರೆನ್ಸ್ ನೋಡಿದರೆ ದೆರ್ ಇಸ್ ಅ 9 ಡಿಫ್ರೆನ್ಸ್. 54 to 65 ದೆರ್ ಇಸ್ ಅ 11 ಡಿಫ್ರೆನ್ಸ್. ಆ್ಯಂಡ್ 65 to 78 ನೋಡಿದರೆ ದೆರ್ ಇಸ್ ಅ 13 ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಯಾವುದು ಡಿಫ್ರೆನ್ಸ್ ಬರಬೇಕು? 9 to 11 ಆ್ಯಂಡ್ 13. ಸೊ ಏನಿದೆ ಈ ನಂಬರ್ಸ್ 9 11 ಆ್ಯಂಡ್ 13? ದೇ ಆರ್ ವಾಟ್? ಆಡ್ ನಂಬರ್ಸ್, ರೈಟ್? ಏನಿದೆ? ಆಡ್ ನಂಬರ್ಸ್ ಇದೆ. ದೇ ಆರ್ ಆಡ್ ನಂಬರ್ಸ್. ಸಿ ಅಗೇನ್ ಡಬಲ್ ಡಿಫ್ರೆನ್ಸ್ ತೊಗೊಳ್ಳಿ, ರೈಟ್? ಡಬಲ್ ಡಿಫ್ರೆನ್ಸ್ ತೊಗೊಂಡಿದ್ರೆ ಆಡ್ ನಂಬರ್ಸ್ ಇದೆನಾ? ಆಡ್ ನಂಬರ್ಸ್ ಅಂದರೆ ಹೆಂಗೆ? ರೈಟ್, 9 11 13 ಆ್ಯಂಡ್ ದೇ ಆರ್ ಆಡ್ ನಂಬರ್ಸ್. ಇಫ್ ಯು ಟೇಕ್ ದ ಡಿಫ್ರೆನ್ಸ್ ಆಲ್ಸೋ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ 2 ಡಿಫ್ರೆನ್ಸ್ ಇದೆ, ಇಲ್ಲೂ 2 ಆ್ಯಡ್ ಮಾಡಿದರೆ 15 ಬರುತ್ತೆ. ಅದಲ್ಸ್ ನೀವು ಡೈರೆಕ್ಟಾಗಿ ಆಡ್ ನಂಬರ್ ತೊಗೊಂಡಿದ್ದಾಗೂ 15 ಬಂದಿರುತ್ತೆ, ರೈಟ್? ಸೊ ನೆಕ್ಸ್ಟ್ ಇವಾಗ ಏನು ಬರುತ್ತೆ? ಅದನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್? ದಟ್ ಈಸ್ 93 ಆನ್ಸರ್ ಬರುತ್ತೆ. ಆ್ಯಡ್ ಮಾಡ್ತಾ ಇದ್ದಾರೆ, ರೈಟ್ ಅಲ್ವಾ? ಇನ್ಕ್ರೀಸ್ ಆಗ್ತಾ ಇದೆ ಸಿರೀಸು, ದಟ್ ಮೀನ್ಸ್ ದೇ ಆರ್ ಆ್ಯಡಿಂಗ್. ಸೊ ಆನ್ಸರ್ ಏನು ಬರುತ್ತೆ? 93, ರೈಟ್? ಅರ್ಥ ಆಗಿದೆ ಅಲ್ವಾ? ಸೊ ಆನ್ಸರ್ ಏನು ಬರುತ್ತೆ? 93. ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ? 0 to 9 28 ಆ್ಯಂಡ್ 65 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ಥರ ಚೇಂಜ್ ಆಗ್ತಾ ಇದೆ. ನೋಡಿ 0 ಇತ್ತು ಫಸ್ಟು, ಹಾಗೆ ಲಾಸ್ಟಲ್ಲಿ ಹೋಗಿ 65ಗೆ ನಿಲ್ತು. ಹಾಗಿದ್ರೆ ಸಿರೀಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ಅಲ್ವಾ? ನೋಡಿ ಅದನ್ನು ಡಿಫ್ರೆನ್ಸಿಗೆ ಬರುತ್ತಾ ಇಲ್ವಾ ಅಂತ. ಅಡಿಷನ್ ಆಗ್ತಾ ಇದ್ದರೆ ಸ್ವಲ್ಪ ಅಂದರೆ ಸಿರೀಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ದಿಸ್ ಈಸ್ ಏನಾಗ್ತಾ ಇದೆ? ಒಮ್ಮೆ 0 ಇಂದ 65ಗೆ ಹೋಗಿದೆ. ಹಾಗಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರ್ಬೋದಾ? ನೋಡೋಣ. ಓಕೆ, ಸೊ 0ಗೆ ಏನಾದರೂ ಮಲ್ಟಿಪ್ಲೈ ಮಾಡಿ 0ನೇ ಬಂದಿರುತ್ತಾ? ರೈಟ್, ಇಲ್ಲಿ ಹಾಗಿದ್ರೆ ಮಲ್ಟಿಪ್ಲಿಕೇಶನ್ ಆಗಕ್ಕೆ ಚಾನ್ಸ್ ಇದೆನಾ? ರೈಟ್, 0ಗೆ 0 ಮಲ್ಟಿಪ್ಲೈ ಮಾಡಿ +2 ಮಾಡಿದರೆ ಎಷ್ಟು ಬರುತ್ತೆ? 2 ಬಂದಿದೆ ಅಂದ್ಕೊಳ್ಳೋಣ. ಓಕೆ, +2 ಮಾಡ್ತಾ ಇದ್ದಾರೆ. 2 4s 8 +1 ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ 9 3s ಅಂದರೆ ಸಿರೀಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ, ರೈಟ್? ನೆಕ್ಸ್ಟ್ ಏನು ಚೆಕ್ ಮಾಡ್ಬೋದು? ಇವಾಗ ಡಿಫ್ರೆನ್ಸ್ ಚೆಕ್ ಮಾಡೋಣ. 2 ಇದೆ. ನೆಕ್ಸ್ಟ್ 9 - 2 7 ಇದೆ. ಅಗೇನ್ 28 - 9 ಮಾಡಿದರೆ ಎಷ್ಟು ಬರುತ್ತೆ? 19 ಇದೆ. ಬಟ್ ದೀಸ್ ಆರ್ ಎನಿ ಪ್ರೈಮ್ ನಂಬರ್ಸ್? ಸಿರೀಸಲ್ಲಿ ಕಾಣಿಸ್ತಾ ಇದೆನಾ ಏನಾದರೂ? ನೋ, ರೈಟ್? ಸೊ ಹಾಗಿದ್ರೆ ಏನಾಗ್ತಾ ಇರ್ಬೋದು? ನೆಕ್ಸ್ಟ್ ಏನಾಗ್ತಾ ಇರ್ಬೋದು, ರೈಟ್? ಸೊ ಇವಾಗ ನನ್ನ ಫಾರ್ ಎಕ್ಸಾಂಪಲ್ 28 65 ನೋಡಿ, 65 ನೋಡಿದರೆ ನಿಮ್ಗೆ ಯಾವ ಸ್ಕ್ವೇರ್ಗೆ ನಿಯರ್ ಕಾಣಿಸ್ತಾ ಇದೆ? 8 ಸ್ಕ್ವೇರ್ +1. ಓಕೆ, ಆರ್ ಎಲ್ಸ್ ಕ್ಯೂಬಲ್ಲಿ ನೋಡಿದರೆ 4³ +1. ನೆಕ್ಸ್ಟ್ 28 ಸ್ಕ್ವೇರ್ಗಂತೂ ಇಲ್ಲ, ರೈಟ್? ಸೊ ಕ್ಯೂಬ್ಗೆ 3³ +1. ಇದು 2³ +1, ರೈಟ್? 2³ +1 ಆಗ್ತಾ ಇದೆನಾ? 1³ +1. ಸೊ ಇಲ್ಲಿ 0³ +1 ಮಾಡಿದರೆ 1 ಬರಬೇಕಲ್ವಾ, ರೈಟ್? 0³ +1 ಮಾಡಿದರೆ 1 ಬರಬೇಕು. ಬಟ್ ಅಲ್ಲೇನಿದೆ? 0 ಕೊಟ್ಟಿದ್ದಾರೆ, ರೈಟ್? 0³ +1 ಮಾಡಿದರೆ ಏನು ಬರಬೇಕು? 1 ಬರಬೇಕು, ರೈಟ್? ನೆಕ್ಸ್ಟ್ ಡಿಫ್ರೆನ್ಸ್ ತೊಗೊಂಡಿದ್ರೆ ಏನು ಬಂದಿತ್ತು ಇವಾಗ ಡಿಫ್ರೆನ್ಸಲ್ಲಿ? ದಟ್ ಈಸ್ ಹಿಯರ್ 2 ಡಿಫ್ರೆನ್ಸ್. 2 ಇಲ್ಲಿ 7. ದಿಸ್ ಈಸ್ ವಾಟ್? 19. ಇಲ್ಲೇನು ಬಂದಿರುತ್ತೆ? 65 - 8 28 ಮಾಡಿದರೆ 15ಅಲ್ಲಿ 8 ಹೋಗಿದರೆ 7 ಬಂದಿರುತ್ತೆ, ರೈಟ್? 7 ಆ್ಯಂಡ್ ವಾಟ್? 37 ಆಗ್ತಾ ಇದೆ. ಸೊ ಇದರಲ್ಲಿ ಏನಾಗ್ತಾ ಇರ್ಬೋದು, ರೈಟ್? ಇಲ್ಲೇನಾದರೂ ಡಿಫ್ರೆನ್ಸಲ್ಲಿ ಏನಾದರೂ ಇದನ್ನು ಅಗೇನ್ ಡಬಲ್ ಡಿಫ್ರೆನ್ಸ್ ತೊಗೊಂಡಿದ್ರೆ 5 ಬರುತ್ತೆ, ರೈಟ್? 19 - 7 ತೊಗೊಂಡಿದ್ರೆ ಎಷ್ಟು ಬರುತ್ತೆ? 12 ಬಂದಿರುತ್ತೆ. ಸೊ ಅದು ಕೂಡ ಅಪ್ಲೈ ಆಗ್ತಾ ಇಲ್ಲ, ರೈಟ್? ಹಾಗಿದ್ರೆ ಏನು ಬರುತ್ತೆ ಹಾಗಿದ್ರೆ? 1³ +1, 2³ +1, 3³ +1, 4³ +1 ಆಗ್ತಾ ಇದೆ. ಬಟ್ ಇಲ್ಲಿ 5³ +1 ಮಾಡಿದರೆ ಎಷ್ಟಾಗ್ತಾಯಿತ್ತು? 126 ಆಗ್ತಾಯಿತ್ತು. ಇದು ಕೂಡ ಆಪ್ಷನಲ್ಲಿ ಇದೆ. ಬಟ್ ಸಿ ಇನ್ನೊಂದು ನಾವು ಆಪ್ಷನ್ ಮುಖಾಂತರ ಹೋಗಿದ್ರೆ, ರೈಟ್? ಬಟ್ ಇಲ್ಲಿ ಬೇಕಾಗಿರೋದು 0³ ಯಾವುದೇ ಕ್ಯೂಬ್ ಮಾಡಿ +1 ಮಾಡಿದರೆ 1 ಬರುತ್ತೆ ತಾನೆ. ಸೊ ಬಟ್ ಅಲ್ಲಿ 0 ಕೊಟ್ಟಿದ್ದಾರೆ.
ಲೆಟ್ಸ್ ಚೆಕ್. ಸಿ 81 ಬರೋಕ್ಕೆ ಸಾಧ್ಯನಾ ಇಲ್ಲಿ? ಬಿಕಾಸ್ ದೀಸ್ ಆರ್ ದ ನಾಟ್ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ ಕೂಡ ಇಲ್ಲ ಕರೆಕ್ಟಾಗಿ. ಸೊ ಉಳಿದಿರೋದೆಲ್ಲ ಕೊಟ್ಟಿದ್ದಾರೆ. ಓನ್ಲಿ ಬಿ ಆಪ್ಷನ್ 126 ಇದೆ, ರೈಟ್. ಸೊ ಇಲ್ಲಿ 1 ಬರಬೇಕು, ಆವಾಗ ಮಾತ್ರ ಈ ಸಿರೀಸ್ ನಿಮ್ಮದು ಕರೆಕ್ಟ್ ಆಗುತ್ತೆ, ರೈಟ್. ಸೊ 2 ಕ್ಯೂಬ್ ಪ್ಲಸ್ 1 ಕ್ಯೂಬ್ ಪ್ಲಸ್ 1 ಮಾಡಿದರೆ 1 ಬರುತ್ತೆ. ಸೊ ಇದನ್ನು ಬಿಡಿ, ಆರ್ ಎಲ್ಸ್ ಇಲ್ಲಿ 1 ಅಂತ ಬರ್ಕೊಳ್ಳಿ, ಆವಾಗ ನಿಮ್ಮ ಸಿರೀಸ್ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಆಪ್ಷನ್ ಮುಖಾಂತರ ನೋಡಿದ್ರು ಏನು ಬರುತ್ತೆ, 126 ಬರುತ್ತೆ. ಹೇಗೆ? 5 ಕ್ಯೂಬ್ ಪ್ಲಸ್ 1 ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಲೀವ್ ದ್ಯಾಟ್ ಕ್ವಶನ್. ನೆಕ್ಸ್ಟ್ ನೋಡಿ, 9, 25, 49, 121, 69 ಇದನ್ನು ರಿವರ್ಸ್ ಆರ್ಡರಲ್ಲಿ ಕೊಟ್ಟಿದ್ದಾರೆ, ರೈಟ್. ರಿವರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ರೈಟ್ ಹ್ಯಾಂಡ್ ಟು ಲೆಫ್ಟ್ ಹ್ಯಾಂಡ್ ಕೊಟ್ಟಿದ್ದಾರೆ. 169, 121, 49, 25, 9 ನೆಕ್ಸ್ಟ್, ರೈಟ್. ಸೊ 139 ಏನಿದೆ 13 ಸ್ಕ್ವೇರ್, ಇಲ್ಲಿ 11 ಸ್ಕ್ವೇರ್, ದಿಸ್ ಈಸ್ 7 ಸ್ಕ್ವೇರ್, 5 ಸ್ಕ್ವೇರ್, 3 ಸ್ಕ್ವೇರ್. ಸೊ ಮುಂದೆ ಬರೋದೇನು 13, 11, 7, 5, 3. ವಾಟ್ ಆರ್ ದೀಸ್? ಏನಿದೆ? ಆಡ್ ನಂಬರ್ಸ್ ಇದೆನಾ? ಆಡ್ ನಂಬರ್ಸ್ ಇಲ್ಲ, ಇದೇನಿದೆ ಪ್ರೈಮ್ ನಂಬರ್. ಎಸ್, ದೇ ಆರ್ ಆಡ್ ನಂಬರ್ಸ್, ಬಟ್ ಸಿರೀಸ್ ಯಾವ್ದು ಫಾಲೋ ಆಗ್ತಾ ಇದೆ? ಪ್ರೈಮ್ ನಂಬರ್. ಸಿ ಆಡ್ ನಂಬರ್ ಆಗಿದ್ದರೆ 13, 11, ಇಲ್ಲಿ 9 ಬರಬೇಕಾಗಿತ್ತು. ವೇರ್ ಇಸ್ ದ 9 ಇದೆನಾ ಅಲ್ಲಿ? ಆಡ್ ನಂಬರ್ ಡಿಫ್ರೆನ್ಸು ಆಲ್ವೇಸ್ 2 ಇರುತ್ತೆ, ಬಟ್ 11 to 7 ನೋಡಿದಾಗ ಎಷ್ಟು ಡಿಫ್ರೆನ್ಸ್ ಇದೆ? 4 ಡಿಫ್ರೆನ್ಸ್ ಇದೆ. ದಟ್ ಮೀನ್ಸ್ ಇಲ್ಲಿ ಆಡ್ ನಂಬರ್ ಫಾಲೋ ಆಗ್ತಾ ಇಲ್ಲ, ಪ್ರೈಮ್ ನಂಬರ್ ಫಾಲೋ ಆಗ್ತಾ ಇದೆ. ಸೊ ಹಾಗಿದ್ರೆ 13, 11, 7, 5, 3. ಸೊ 3 ಹಿಂದೆ ಯಾವುದು ಪ್ರೈಮ್ ನಂಬರ್ ಇದ್ದಿರುತ್ತೆ? ದಟ್ ಈಸ್ 2, ರೈಟ್. ಸೊ 2 ಸ್ಕ್ವೇರ್ ಈಸ್ 4. ಸೊ your option is D. ಸೊ 2 ಸ್ಕ್ವೇರ್ ಈಸ್ 4. ದಿಸ್ ಈಸ್ ಅ ವಾಟ್? ಪ್ರೈಮ್ ನಂಬರ್ ಸೀರೀಸನ್ನು ಕೊಟ್ಟಿದ್ದಾರೆ, ಪ್ರೈಮ್ ನಂಬರ್ನ ಸ್ಕ್ವೇರ್ ಮಾಡಿದ್ದಾರೆ, ರೈಟ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, 2, 4, 6, 12, 14, 28, 30 ಅಂತ. 2, 4, 6, 12, 14, 28, 30, ರೈಟ್. ಸೊ ಹಾಗಿದ್ರೆ ಇಲ್ಲಿ ಡಿಫ್ರೆನ್ಸ್ ಏನಿದೆ? ಫಸ್ಟ್ ಡಿಫ್ರೆನ್ಸ್ ಚೆಕ್ ಮಾಡೋಣ. 4, 2 ಡಿಫ್ರೆನ್ಸ್ ಇದೆ, ಇಲ್ಲಿ 6 ಡಿಫ್ರೆನ್ಸ್ ಇದೆ, ಇಲ್ಲಿ 2 ಡಿಫ್ರೆನ್ಸ್ ಇದೆ, ಇಲ್ಲಿ ಎಷ್ಟಿದೆ? ಇಲ್ಲಿ 14 ಡಿಫ್ರೆನ್ಸ್ ಇದೆ, ರೈಟ್. ಡಿಫ್ರೆನ್ಸಿಂದ ವರ್ಕ್ ಆಗ್ತಾ ಇಲ್ಲ, ರೈಟ್. ವರ್ಕ್ ಆಗ್ತಾ ಇದೆನಾ ಡಿಫ್ರೆನ್ಸಿಂದ? ನೋ. ಸೊ ಹಾಗಿದ್ರೆ ಏನಾಗ್ಬೋದು? ಇಲ್ಲಿ ನೋಡಿ 2 2s ಕಾಣಿಸ್ತಾ ಇದೆ, ಇಲ್ಲೂ 6 2s ಕಾಣಿಸ್ತಾ ಇದೆ, ಇಲ್ಲಿ 14 2s ಕಾಣಿಸ್ತಾ ಇದೆ. ಮಲ್ಟಿಪ್ಲೈ ಆಗ್ತಾ ಇದೆ, ಬಟ್ 4 to 6 ನೋಡಿದರೆ +2 ಆಗ್ತಾ ಇದೆ, 12 to 14 ನೋಡಿದರೆ +2, 28 to 30 ನೋಡಿದರೆ +2. ಹಾಗಿದ್ರೆ ಏನಾಗ್ತಾ ಇದೆ? ಮಲ್ಟಿಪ್ಲೈ ಬೈ 2 +2, ರೈಟ್. ಸೊ ಫಸ್ಟು ಮಲ್ಟಿಪ್ಲೈ ಬೈ 2 ಅಗೇನ್ +2, ಈ ಥರ ಫಾಲೋ ಆಗ್ತಾ ಇದೆ, ರೈಟ್. ಒಂದ್ಸಲ ಮಲ್ಟಿಪ್ಲಿಕೇಶನು, ಇನ್ನೊಂದ್ಸಲ ಎಡಿಷನ್ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಫಸ್ಟ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ? ನೆಕ್ಸ್ಟ್ ಮಲ್ಟಿಪ್ಲೈನೇ ಮಾಡಬೇಕಾ? ಬಿಕಾಸ್ ಮಲ್ಟಿಪ್ಲೈ ಪ್ಲಸ್ ಮಲ್ಟಿಪ್ಲೈ ಪ್ಲಸ್ ಮಲ್ಟಿಪ್ಲೈ ಪ್ಲಸ್ ಮಲ್ಟಿಪ್ಲೈ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ? 3 2s 60, ಸಾರಿ 30 2s 60, ಆಪ್ಷನ್ ಡಿ. ಸೊ ನೆಕ್ಸ್ಟ್ ಬಂದಿರೋ ಸಿರೀಸ್ ಏನು ಬರುತ್ತೆ? ನೆಕ್ಸ್ಟ್ ಸಿರೀಸ್ +2 ಮಾಡಬೇಕು, 62 ಬರುತ್ತೆ. ಅಲ್ಲಿ ಇಲ್ಲಿನ ಫಾಲೋ ಆಗ್ತಾ ಇದೆ ಪ್ಯಾಟರ್ನು, ಮಲ್ಟಿಪ್ಲೈ ಆ್ಯಂಡ್ +2, ಮಲ್ಟಿಪ್ಲೈ ಆ್ಯಂಡ್ +2, ರೈಟ್. ನೆಕ್ಸ್ಟ್ ಕ್ವಶನ್. ಸಾಲ್ವ್ ದಿಸ್ ಕ್ವಶನ್. ಏನಿದೆ? 6, 7, 21, 22, 66, ರೈಟ್. 6, 7, 21, 22, 66 ಆ್ಯಂಡ್ 201 ಅಂತ. 22 to 66 ನೋಡಿದರೆ ಮಲ್ಟಿಪ್ಲೈ ಬೈ 3 ಆಗೋ ಥರ ಕಾಣಿಸ್ತಾ ಇದೆ. 7 to 21 ನೋಡಿದ್ರು ಮಲ್ಟಿಪ್ಲೈ ಬೈ 3, ರೈಟ್. ಇದಂತೂ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ತಾ ಇದೆ? ಇದಂತೂ ಕಾಣಿಸ್ತಾ ಇದೆ. 6 to 7 ನೋಡಿದಾಗ +1 ಆಗ್ತಾ ಇದೆ. 21 to 22
2 ನೋಡಿದಾಗೂ +1 ಆಗ್ತಾ ಇದೆ ರೈಟ್. ಸೊ ಹಾಗಿದ್ರೆ ಇಲ್ಲೇನಾಗಬೇಕು, ಇಲ್ಲಿ ನೋಡಿ +1 × 3 +1 × 3. ಹಾಗಿದ್ರೆ ಇಲ್ಲೂ ಕೂಡ +1 ದಟ್ ಈಸ್ 67. ಇದನ್ನು ಚೆಕ್ ಮಾಡಿ, ×3 ಮಾಡಿದರೆ 201 ಬಂದಿರುತ್ತಾ? ಎಸ್ ರೈಟ್. ಸೊ ಹಾಗಿದ್ರೆ ಈ ಮಾಡಿರೋ ಸೀರೀಸ್ ಕರೆಕ್ಟ್ ಇದೆ. +1 × 3 ಮಾಡಿದ್ದಾರೆ ರೈಟ್. ಸೊ ಆನ್ಸರ್ ಏನು ಬಂದಿರುತ್ತೆ? 67. ದಿಸ್ ಈಸ್ ಅ ಸಿ ಆಪ್ಷನ್. ಓಕೆ, 67 ಇದೆ. ಏನಾಗ್ತಾ ಇದೆ ಇಲ್ಲಿ? ಫಸ್ಟು +1 ಆಗ್ತಾ ಇದೆ, ×3 ಆಗ್ತಾ ಇದೆ, ಅಗೇನ್ +1 × 3. ನೆಕ್ಸ್ಟ್ ಕ್ವಶನ್. ತ್ರೀ 7 13 21 31 ಏನು ಬರುತ್ತೆ ಇದೆಲ್ಲ? ಸೊ ಫಸ್ಟ್ ಆಫ್ ಆಲ್ ಅಂತೂ ನಾವು ಏನು ಮಾಡೋಣ, ಡಿಫ್ರೆನ್ಸನ್ನು ಚೆಕ್ ಮಾಡೋಣ. 21 to 31 ನೋಡಿದರೆ 10 ಇದೆ. ಏನು 10 +10 ಆಗ್ತಾ ಇದೆ ರೈಟ್, +10 ಆಗ್ತಾ ಇದೆ. ಇಲ್ಲಿ 13 to 21 ನೋಡಿದರೆ ಏನಾಗ್ತಾ ಇದೆ? ಇಲ್ಲಿ 3 to 7 ನೋಡಿದರೆ 4 +4 ಆಗ್ತಾ ಇದೆ. 13 to 7 ನೋಡಿದರೆ ಎಷ್ಟಾಗ್ತಾ ಇದೆ? +6 ಆಗ್ತಾ ಇದೆ ರೈಟ್. ಸೊ 21 to 13 ನೋಡಿದರೆ +8 ಆಗ್ತಾ ಇದೆನಾ? +8 ಆಗ್ತಾ ಇದೆ. ಹಾಗಿದ್ರೆ ಏನು ಬರುತ್ತೆ ನೆಕ್ಸ್ಟ್? ಏನು ಪ್ಲಸ್ ಮಾಡಬೇಕು ನಾವು? 4 6 8 10. ನೆಕ್ಸ್ಟ್ ಬರೋದು 12. ಯಾಕೆ? ಇದರಲ್ಲಿ 2 ಗ್ಯಾಪ್ ಇದೆ, ಅಗೇನ್ 2 ಗ್ಯಾಪ್ ಇದೆ. ಇಲ್ಲಿ 2 ಮಾಡಿದರೆ 12 ಬಂದಿರುತ್ತೆ ರೈಟ್. ಡಬಲ್ ಡಿಫ್ರೆನ್ಸ್ ತಗೊಂಡಿದ್ರೆ 2 ಗ್ಯಾಪ್ ಇದೆ ರೈಟ್. ಸೊ 31 + 12, 31 + 12 ಈಸ್ ವಾಟ್? 43. ಸೊ ಏನಿದೆ? 43. ಸೊ 31 + 12. ಸೊ ಡಬಲ್ ಡಿಫ್ರೆನ್ಸ್ ತಗೊಂಡಿದ್ರೆ 2 ಗ್ಯಾಪ್ ಇದೆ. ಇಲ್ಲಾಂದರೆ ನಿಮಗೆ ಈಸಿಯಾಗಿ ಗೊತ್ತೇ ಆಗುತ್ತೆ ಅಲ್ವಾ? 4 6 8 10 ರೈಟ್, ಈವನ್ ನಂಬರ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿವರೆಗೂ ಏನಿತ್ತು? ದೇ ಆರ್ ವಾಟ್ ನಂಬರ್ ಸೀರೀಸ್ ರೈಟ್. ಬೇಸಿಕ್ ಕ್ವಶನ್ಸ್ ಇದೆ. ಇನ್ನು ಮುಂದೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್, ಅಂದರೆ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಇಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ ರೈಟ್. ಸ್ಕ್ವೇರ್ +1 ಆಗ್ತಾ ಇರ್ಬೋದು, ಕ್ಯೂ +1. ದ್ಯಾಟ್ ಕ್ವಶನ್ ಆಲ್ಸೋ ವಿಲ್ ಟೇಕ್ ಇನ್ ಅ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಆ ಥರ ಕ್ವಶನ್ಸನ್ನು ನಾವು ನೋಡೋಣ. ಇವತ್ತೇನಿದೆ ಬೇಸಿಕ್ ಕ್ವಶನ್ಸ್ ಇದೆ ರೈಟ್. ಸೊ ಹಾಗಿದ್ರೆ ನೆಕ್ಸ್ಟ್ ಅಲ್ಫಾಬೆಟಿಕಲ್ ಸೀರೀಸನ್ನು ಕೊಟ್ಟಿದ್ದಾರೆ. ಮೀನ್ಸ್ ಸೇಮ್ ಅದೇ ಥರ ಇರುತ್ತೆ, ಅಲ್ಫಾಬೆಟಲ್ಲಿ ಇದೆ ರೈಟ್. DOEPFQGR ಅಂತ ರೈಟ್. ಸೊ DOEPFQGR. ಸೊ ನೆಕ್ಸ್ಟ್ ಬರೋದು ಏನು ಅಂತ ಕೊಟ್ಟಿದ್ದಾರೆ. ಕಂಪ್ಲೀಷನ್ ಆಫ್ ಸೀರೀಸಲ್ಲಿ ಬಂದಿರುತ್ತೆ. ಸೊ ಡಿ ಇದೆ, DEFG ಬಂದಿರೋದು. ನೆಕ್ಸ್ಟ್ HOPQRS. ಈ ಥರ ಸೀರೀಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ದಟ್ ಈಸ್ HS ರೈಟ್. ಎಲ್ಲಿದೆ? ಫಸ್ಟ್ ಆಪ್ಷನಲ್ಲಿನೇ ಇದೆ ರೈಟ್. ಯಾವ ಥರ ಸೀರೀಸ್ ಕಂಪ್ಲೀಟ್ ಆಗ್ತಾ ಇದೆ? ಇದು ಅಲ್ಫಾಬೆಟಲ್ಲಿ ಕೊಟ್ಟಿದ್ದಾರೆ ರೈಟ್. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್. BTEQHN ಅಂತ. BTEQHN ರೈಟ್. ಸೊ ಬಿ ಇದೆ, B2E, B2 ಇದೆ, ಇಲ್ಲಿ ಇದು 5 ಇದೆ. ಸೊ ನಿಮಗೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿದ್ರೆ ಈಸಿ ಆಗುತ್ತೆ ರೈಟ್. 2 5 8. T ಏನಿದೆ? T ಈಸ್ ವಾಟ್? 20. ಇಲ್ಲಿ 17 ಇದೆ, ದಿಸ್ ಈಸ್ 14. ನೋಡಿ 2 to 5 +3 ಆಗ್ತಾ ಇದೆ, +3 ಆಗ್ತಾ ಇದೆ. ನೆಕ್ಸ್ಟ್ ಬರೋ ಲೆಟ್ರ್ ಕೂಡ +3 ಆಗುತ್ತೆ. +3 ಮೀನ್ಸ್ ವಾಟ್? K 11 ಅಲ್ವಾ ರೈಟ್. ಸೊ ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ? -3. ಸೊ ಫಸ್ಟ್ ಲೆಟರ್ ಟು ಫಸ್ಟ್ ಲೆಟರ್ ಮಾಡಬೇಕು, ಸೆಕೆಂಡ್ ಲೆಟರ್ ಟು ಸೆಕೆಂಡ್ ಲೆಟರ್ಗೆ. ಸೊ 14 - 3 ಮಾಡಿದರೆ ದಟ್ ಈಸ್ ಆಲ್ಸೋ 11. ಡಬಲ್ K. ಆನ್ಸರ್ ಏನು ಬರುತ್ತೆ? ಡಬಲ್ K ರೈಟ್. ನೆಕ್ಸ್ಟ್ ಕ್ವಶನ್. EGILOS ರೈಟ್. ಸೊ E is 5, this is 7, 9, 12 ಆ್ಯಂಡ್ O is 15, S is 19. ನಿಮಗೆ ನಂಬರ್ ಬರ್ಕೊಂಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ
ರೈಟ್. ಇಲ್ಲ ಅಂದರೆ ಗ್ಯಾಪ್ ಕೂಡ ನೋಡ್ಕೊಳ್ಬೋದಾ, ಎಷ್ಟು ಗ್ಯಾಪ್ ಇದೆ 7 to 5. ಈಸಿಯಾಗಿ ನಂಬರ್ ಇದ್ದರೆ ಡೈರೆಕ್ಟಾಗಿ ಗೊತ್ತಾಗುತ್ತಾ, 2 ಗ್ಯಾಪ್ ಇದೆ. ಇಲ್ಲೆಷ್ಟಿದೆ 2 ಗ್ಯಾಪ್ ಇದೆ. ಇಲ್ಲೆಷ್ಟಿದೆ 3 ಗ್ಯಾಪ್ ಇದೆ. ರೈಟ್, ಇಲ್ಲೂ 3 ಗ್ಯಾಪ್ ಇದೆ. ಇಲ್ಲೆಷ್ಟಿದೆ 4 ಗ್ಯಾಪ್ ಇದೆ. ಅಂದರೆ ಏನಿದೆ 2 2 3 3. ಇಲ್ಲೇನು ಬರುತ್ತೆ 4 ಬರುತ್ತೆ. 19 + 4 ಮಾಡಿದರೆ 23. ರೈಟ್. ಸೊ 23 ಈಸ್ ಯಾವ್ದು ನಂಬರ್ ಇದೆ, ವಿಚ್ ಆಲ್ಫಾಬೆಟ್ ಪ್ಲೇಸ್ ವ್ಯಾಲ್ಯೂ ಇಸ್ 23? W. ರೈಟ್. ಸೊ W ಪ್ಲೇಸ್ ವ್ಯಾಲ್ಯೂ ಏನಿದೆ 23 ಇದೆ. ರೈಟ್. ನೆಕ್ಸ್ಟ್ ಕ್ವಶನ್. ಇಲ್ಲಿ 3 ಲೆಟರ್ಸನ್ನು ಕೊಟ್ಟಿದ್ದಾರೆ. W U T S Q P K I H G E D ಅಂತ. ರೈಟ್. W to S ನೋಡಿದರೆ ಏನಾಗ್ತಾ ಇದೆ, W ಈಸ್ 23, ದಿಸ್ ಈಸ್ 19, 11 7. ಸೊ 11 to 7 ನೋಡಿದರೆ 7 to 11 ನೋಡಿದರೆ 4 ಗ್ಯಾಪ್. ಇಲ್ಲೂ ಕೂಡ 4 ಇದೆ. ಬಟ್ ಏನು 4 -4 ಆಗ್ತಾ ಇದೆ ಅಲ್ವಾ, ಎಲ್ಲ ಕಡೆ ಏನಾಗ್ತಾ ಇದೆ -4. ಸಿರೀಸ್ ಮುಂದೆ ಹೋದಂಗೆ ಏನಾಗ್ತಾ ಇದೆ, ಇಲ್ಲಿ ಫಸ್ಟ್ ಲೆಟರ್ಗೆ -4 ಆಗ್ತಾ ಇದೆ. ಸೊ 19 - 4 ಮಾಡಿದರೆ 15 ಬರುತ್ತೆ. ಹಾಗಿದ್ರೆ ನಮ್ಮ ಸಿರೀಸ್ ಸ್ಟಾರ್ಟ್ ಆಗೋದು ವಾಟ್, ಮಿಸ್ಸಿಂಗ್ ಸಿರೀಸ್ O ಇಂದ. ರೈಟ್, O ಇಂದ. ಇದು B ಆ್ಯಂಡ್ C ಆಪ್ಷನಲ್ಲಿ ಬಂದಿರ್ಬೋದು. ರೈಟ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗ್ತಾ ಇದೆ, U to Q. U ಈಸ್ 21, 11. ನೆಕ್ಸ್ಟ್ I 9, ಇಲ್ಲಿ 7 ಇದೆ, 2 ಗ್ಯಾಪ್ ಇದೆ. ರೈಟ್, ಇಲ್ಲಿ 2 ಗ್ಯಾಪ್ ಕಾಣಿಸ್ತಾ ಇದೆ. 9 to 7 ಅಲ್ಲ, ಇದು 5 ಇದೆ. ಸೆಕೆಂಡ್ ಲೆಟರ್ I ಆ್ಯಂಡ್ E. 9 and 5 ಮೀನ್ಸ್ 4 ಗ್ಯಾಪ್ ಇದೆ. 21 to 17 ಆಲ್ಸೋ 4 ಗ್ಯಾಪ್. ಹಾಗಿದ್ರೆ ಇಲ್ಲಿ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ 17 - 4 ಮಾಡಿದರೆ 13 ಬರುತ್ತೆ. 13 ಮೀನ್ಸ್ ವಾಟ್, 13 ಯಾವ್ದು ಲೆಟರ್ ಪ್ಲೇಸ್ ವ್ಯಾಲ್ಯೂ ಇದೆ, M ಲೆಟರ್. ಸೊ OM ಯಾವುದಲ್ಲಿದೆ, ಆಪ್ಷನ್ ಬಿ. ರೈಟ್, OM N. ಸೊ ಥರ್ಡಲ್ಲಿ ನೋಡಿದರೆ 20, 16, 8, 4. ಇಲ್ಲೂ ಕೂಡ ಏನಾಗ್ತಾ ಇದೆ, -4 ಆಗ್ತಾ ಇದೆ. ಸೊ P -4 ಮೀನ್ಸ್ ವಾಟ್, 4 ಗ್ಯಾಪ್ ಅಂದರೆ ಏನು ಬರುತ್ತೆ, L ಬಂದಿರುತ್ತೆ. ರೈಟ್, OM L. ಸೊ ಆಪ್ಷನ್ ಈಸ್ ಬಿ, OM L ಬರುತ್ತೆ. ನೆಕ್ಸ್ಟ್ ಕ್ವಶನ್. AAZ FEX KIU POQ ಡ್ಯಾಶ್. ಸೊ A 1 ಇದೆ, ಇಲ್ಲಿ 6, 11, 16. ಸೊ ನೋಡಿ +5 ಆಗ್ತಾ ಇದೆ. ಸೊ ನೆಕ್ಸ್ಟ್ ಕೂಡ +5 ಆಗಿರುತ್ತೆ. ಸೊ +5 ಮಾಡಿದರೆ 16 + 5 ಮಾಡಿದರೆ 21, 21 + 5 ದಟ್ ಈಸ್ U. ನೆಕ್ಸ್ಟ್ U ಇಂದ 2 ಇದೆ. ನೆಕ್ಸ್ಟ್ 1 ಇದೆ. ನೆಕ್ಸ್ಟು 5 ಆಗಿದೆ. ನೆಕ್ಸ್ಟ್ ಇಲ್ಲಿ 9 ಆಗಿದೆ. ಇಲ್ಲಿ 15 ಆಗಿದೆ. ಅಂದರೆ ನೆಕ್ಸ್ಟಲ್ಲಿ +4 ಆಗ್ತಾ ಇದೆ. ರೈಟ್, +4 ಆಗ್ತಾ ಇದೆ. 15 + 4 ಮಾಡಿದರೆ 19 ಬಂದಿರುತ್ತೆ. ಸೊ 19 ಮೀನ್ಸ್ ವಾಟ್, ಎಸ್, US. ರೈಟ್, +4 ಆಗಿದೆ ಅಲ್ವಾ. 1 ಮಿನಿಟ್ ವೆಯ್ಟ್, ವಿಲ್ ಚೆಕ್. 1 ಇದೆ, ಅಗೇನ್ 5 ಆಗಿದೆ. 5 to 9 +4, 9 to 15 ಆಗಿದೆ, +4 ಆಗಿದೆ. ಸಾರಿ, +6 ಆಗಿದೆ. ಇಲ್ಲೇನಾಗಿದೆ, 1 to 5 +4, 5 to 9 +4, 9 to 15. ರೈಟ್, O is 15. 9 to 15 is what, +6 ಆಗಿದೆ. ನೆಕ್ಸ್ಟ್ ಕೂಡ ಬರೋದು ನಿಮ್ಮದು 6. ರೈಟ್, ಬಿಕಾಸ್ ಸಿ, ಯಾಕೆ ಇಲ್ಲಿ ಒಂದು ಸಲ +4 +4 2 ಸಲ +4 ಆಗ್ತಾ ಇದೆ. ಬಿಫೋರ್ ಥರ ಕ್ವಶನ್. ರೈಟ್, ಬಿಫೋರಲ್ಲಿ ನಿಮಗೆ 2 2 3 3 ಸೀರೀಸ್ ಇತ್ತಲ್ವಾ, ಇಲ್ಲೂ ಕೂಡ ಅದೇ ಥರ 2 ಸಲ +4 +4 ಆಗ್ತಾ ಇದೆ. ಸೆಕೆಂಡ್ ಸಲ ಏನಾಗಿರುತ್ತೆ, +6. ಸೊ 15 + 6 ಮಾಡಿದರೆ ಅಗೇನ್ U ಬಂದಿರುತ್ತೆ. ಲಾಸ್ಟಲ್ಲಿ ನೋಡಿದರೆ ಏನಿದೆ, ಲಾಸ್ಟ್ ಇಸ್ 26, ಇಲ್ಲಿ 24, ದಟ್ ಈಸ್ 21, ಇಲ್ಲಿ 17 ಇದೆ. ಅಂದರೆ ಎಷ್ಟು ಗ್ಯಾಪ್ ಇದೆ, ಇಲ್ಲಿ 2 ಗ್ಯಾಪ್, ಇಲ್ಲೆಷ್ಟು ಗ್ಯಾಪ್ ಇದೆ, 3 ಗ್ಯಾಪ್, ಇಲ್ಲೆಷ್ಟು ಗ್ಯಾಪ್ ಇದೆ, 4 ಗ್ಯಾಪ್ ಇದೆನಾ.
ರೈಟ್. ಸೊ ಹಾಗಿದ್ರೆ ನೆಕ್ಸ್ಟ್ ಬರೋ ಗ್ಯಾಪು 5, 17 ಮೈನಸ್ 5, ಸೊ 12 ಬಂದಿರುತ್ತೆ. 12 ಮೀನ್ಸ್ ವಾಟ್? ವಿಚ್ ಲೆಟರ್ ಪ್ಲೇಸ್ ವ್ಯಾಲ್ಯೂ? ಎಲ್ ಲೆಟರ್ ಪ್ಲೇಸ್ ವ್ಯಾಲ್ಯೂ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿ ಇದೆ. ರೈಟ್, ಅರ್ಥ ಆಯ್ತಲ್ವ ಈ ಕ್ವಶನು? ಏನಿದೆ ಫಸ್ಟಲ್ಲಿ ಅಂತೂ +5 ಆಗ್ತಾಯಿದೆ, ಈಸಿ ಇದೆ. ಬಟ್ ಸೆಕೆಂಡಲ್ಲಿ ಫಸ್ಟ್ 2 ಸಲ +4 ಆಗ್ತಾಯಿದೆ. ಬಟ್ ಥರ್ಡಲ್ಲಿ ನೋಡಿದರೆ ನಾವು +6 ಆಗ್ತಾಯಿದೆ. ರೈಟ್, ಸೊ +6 ಮಾಡಿದರೆ ಯು ಬರುತ್ತೆ. ಸೊ ಥರ್ಡ್ ಲೆಟರಲ್ಲೂ ಚೇಂಜ್ ನೋಡಿದಾಗ ಏನಿದೆ? 26, 24, 2, 3, 4 ಗ್ಯಾಪ್, ನೆಕ್ಸ್ಟು 5 ಗ್ಯಾಪ್ ಬಂದಿರುತ್ತೆ. ಸೊ ಅದನ್ನು ಮೈನಸ್ ಮಾಡಿದರೆ ವಾಟ್? 12 ಬಂದಿರುತ್ತೆ. ಮೈನಸ್ ಮಾಡಬೇಕಾ ಪ್ಲಸ್ ಮಾಡಬೇಕಾ? ಮೈನಸ್ ಮಾಡಬೇಕಾ ಪ್ಲಸ್ ಮಾಡಬೇಕು? ಮೈನಸ್ ಮಾಡಬೇಕು. ಬಿಕಾಸ್ ಇಲ್ಲಿ ಥರ್ಡ್ ಲೆಟರಲ್ಲಿ ಸಿರೀಸ್ ಡಿಕ್ರೀಸ್ ಆಗ್ತಾಯಿದೆ, ಉಳಿದಿರೋ 2 ಲೆಟರಲ್ಲಿ ಏನಾಗ್ತಾಯಿದೆ? ಸಿರೀಸ್ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ? 2 ಮಿಕ್ಸ್ ಇದೆ. ರೈಟ್, ನಂಬರ್ಸ್ ಆ್ಯಂಡ್ ಆಲ್ಫಾಬೆಟ್ಸ್ ಬೋತ್ ಆರ್ ಮಿಕ್ಸ್, ಬಟ್ ದಿಸ್ ಈಸ್ ಅ ಈಸಿ. ರೈಟ್, ಸೊ ಎನ್ ಪ್ಲೇಸ್ ವ್ಯಾಲ್ಯೂ ಏನಿದೆ? 14 ಇದೆ. ಎಮ್ ಪ್ಲೇಸ್ ವ್ಯಾಲ್ಯೂ 13 ಇದೆ. ಎನ್ O P, ನೆಕ್ಸ್ಟ್ ಬರೋದು Q. ರೈಟ್, ಎಮ್ ಎಲ್ ಕೆ ಅಂತ ಕೊಟ್ಟಿದ್ದಾರೆ, ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಏನು ಬರುತ್ತೆ? ಜೆ ಬಂದಿರುತ್ತೆ. Q ಪ್ಲೇಸ್ ವ್ಯಾಲ್ಯೂ ಈಸ್ 17 ಆ್ಯಂಡ್ ಜೆ ಪ್ಲೇಸ್ ವ್ಯಾಲ್ಯೂ ಈಸ್ 10. ವಿಚ್ ಆಪ್ಷನ್? ದಟ್ ಈಸ್ ಅ ಫಸ್ಟ್ ಆಪ್ಷನ್. ರೈಟ್, ಈ ಕ್ವಶನನ್ನು ನೀವು 30 ಸೆಕೆಂಡ್ಗಿಂತ ಮೊದಲೇ ಮುಗಿಸ್ಬೋದಾ? ರೈಟ್, 20 ಸೆಕೆಂಡ್ ನೋಡಿದ ತಕ್ಷಣ 10 ಸೆಕೆಂಡಲ್ಲಿ ನೀವು ಟಿಕ್ ಮಾಡ್ಬೋದು. ರೈಟ್, ನೆಕ್ಸ್ಟ್ YC3 XF6 W1 I9 ಅಂತ ಇದೆ. YC3 XF6 WI9, ಇಲ್ಲಿ I9 F6 C3 ಅದಂತೂ ಪ್ಲೇಸ್ ವ್ಯಾಲ್ಯೂ ಇದೆ. ನೆಕ್ಸ್ಟ್ YXW ಹಿಂದೆ ಬರೋದು ಏನು ಬರುತ್ತೆ? ವಿ. ರೈಟ್, ಸೊ C3 ಇದೆ, 6 ಆಗಿದೆ, 9 ಆಗಿದೆ. ನೆಕ್ಸ್ಟ್ ಬರೋದು ಯಾವ್ದು ಬರುತ್ತೆ? ಇಲ್ಲೇನಾಗ್ತಾ ಇದೆ? +3 ಆಗ್ತಾ ಇದೆ. ಸೊ 9 + 3 ಮಾಡಿದರೆ 12 ಆಗುತ್ತೆ. 12 ಮೀನ್ಸ್ ವಾಟ್? ಎಲ್. ಸೊ ಎಲ್ ವ್ಯಾಲ್ಯೂ ಈಸ್ 12. ಸೊ ವಿ ಎಲ್ 12 ಆಗ್ತಾ ಇದೆ. ರೈಟ್, ಎಷ್ಟಾಗ್ತಾ ಇದೆ? ವಿ ಎಲ್ ಆ್ಯಂಡ್ 12. ರೈಟ್, ಇಲ್ಲೇನಾಗ್ತಾ ಇದೆ? ವಿ. ರೈಟ್, ಬಿಕಾಸ್ ವೈ ಏನಿದೆ? 25, 24, 23, ಇಲ್ಲಿ ಬರೋದು 22. ಯಾವುದು ಪ್ಲೇಸ್ ವ್ಯಾಲ್ಯೂ? ವಿ ಪ್ಲೇಸ್ ವ್ಯಾಲ್ಯೂ ಇದೆ. ರೈಟ್, ಅರ್ಥ ಆಗಿದೆ ಅಲ್ವಾ ಇದು ಸಿರೀಸ್? ದೀಸ್ ಆರ್ ದ ಬೇಸಿಕ್ಸ್ ನಿಮಗೆ ಹೇಗೆ ಅರ್ಥ ಆಗುತ್ತೆ? ಬೇಸಿಕ್ಸ್ ನಿಮಗೆ ಏನೇನಿದೆ ಅದನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ಇದೆ. ರೈಟ್, ಅಂದರೆ ಯಾವ ಥರ ಈಸಿಯಾಗಿ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಇವಾಗ ಸಿರೀಸ್ ಯಾವ ಥರ ಇರುತ್ತೆ ಅಂತ. ಸೊ ಹಾಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರಿಗಿಂತೆಲ್ಲ ಟಫ್ ಲೆವೆಲನ್ನು ನೋಡೋಣ, ಹೈ ಲೆವೆಲನ್ನು ಕ್ವಶನ್ಗಳನ್ನು ನೋಡೋಣ. ನಂಬರ್ ಸಿರೀಸ್ ಆಗಲಿ, ಆಲ್ಫಾಬೆಟ್ಸ್ ಆಗಲಿ ಆ್ಯಂಡ್ ಫಿಗರ್ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ರೈಟ್, ಐ ಹೋಪ್ ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ. ಎಲ್ಲ ಎಕ್ಸಾಮ್ಗೂ ನಿಮಗೆ ಇದು ಹೆಲ್ಪ್ ಆಗುತ್ತೆ. ರೈಟ್, ಸೊ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್. ಸೊ ಯಾರು ನ್ಯೂ ಇದ್ದೀರಾ ಚಾನಲಲ್ಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನಿಮಗೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಆಗಲಿ ನಿಮಗೆ ಹೆಲ್ಪ್ ಆಗುತ್ತೆ. ರೈಟ್, ಸೊ ಥ್ಯಾಂಕ್ ಯು ಎವ್ರಿ ಒನ್.